ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ. ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು, ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು. ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ. ಸೊ ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯನವರು, ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಜೊತೆ ಗಿರೀಶ್ ಮಟ್ಟಣ್ಣನವರು ಅವರು ಹೇಳಿದ ಹಾಗೆ ಕೇಳಿ, ಅವರು ಹಾಳಾದ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಿನ್ನ ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮೆಚ್ಚೋದು ಬರ್ತಿದ್ದಾರೆ. ಈ ತರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ ಅಂತ ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಇದರ ಒಂದು ಜಡ್ಜ್ಮೆಂಟ್ ಅಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನನ್ನ ಇಂದ್ರಾ ಲಂಕೇಶ್ ಅವರು ತಿಳ್ಕೊಂಡಿದ್ರು, ನಾನು ಬರಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ. ಆದರೆ ಅಲ್ಲಿ ಒಂದು ವೈದ್ಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವನು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನಮ್ಮಂಥವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದೆಲ್ಲ ಇಂಪಾರ್ಟೆಂಟು. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ, ಬಿಕಾಸ್ ನಾವುಗಳು. ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಬಹಳ ಕಾರಣಗಳಿಗೆ ಬಹಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಅಂದ್ರೆ ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ. ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್. ತಮಿಳ್ನಲ್ಲಿ ಮಾತಾಡೋಣ. ಆದರೆ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ದುಂಬಿಸಿದ್ರು. ತಮಿಳ್ನಲ್ಲಿ ಕೇಳಿಸ್ಕೊಂಡು, ಏನಪ್ಪ ನಾವು ಉಂಗಳೇ ಪಾಪನು, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನಿನಗೆ? ಆದರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೈ. ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನು ಮಾಡಬೇಕೀಗ? ಇಮ್ಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು
ನೀವು ಮಂಡ್ಯದವಲ್ಲ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದೊಂದು ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್. ಇದು ವಿಷಯ. ನಾನು ನಮ್ಮ ಕರೆಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೊಟ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಆಮೇಲೆ ಕರೆಸಿ ಮಾತಾಡಿದೆ, ಅವನಿಗೆ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವ್ನು ಹೇಳಿರೋದು ಕರೆಕ್ಟು, ಅವನನ್ನು ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್